ಗಾರ್ಡನ್ ಏನು ಸಕ್ಕದಾಗಿದೆ. ನಮ್ಮ ಬ್ರೇಕ್ಫಾಸ್ಟ್ ರೆಡಿ. ಟೊಮೆಟೊ ಬಾತ್ ಆಲ್ಮೋಸ್ಟ್. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿನ್ನೆ ನೈಟ್ ಮಂಗ್ಳೂರ್ಗೆ ರೀಚ್ ಆಗಿ ನೆನ್ನೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಫುಲ್ ಸುಸ್ತಾಗೋಯ್ತು. ಸೊ ಇವಾಗ 9 o'clockಗೆ ನಮ್ಮ ಆಟೋ ಅಂಕಲ್ ನಾವು ಮಾತಾಡಿರೋರು ಬರ್ತಾರೆ ಕ್ಲಾಸ್ ಹತ್ರ ಹೋಗೋಕ್ಕೆ. ಸೊ ಅಷ್ಟರಲ್ಲಿ ನಾವು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಹೊರಡ್ತಾ ಇದ್ದೀವಿ. ಆ್ಯಂಡ್ ನಾವಿಲ್ಲಿ ಇರೋದು Airbnb ಮಾನಸ ಹೋಮ್ಸ್ ಅಂತ. ನಿಜ ಸಕ್ಕದಾಗಿದೆ, ಫುಲ್ಲು ನೇಚರ್ ಮಧ್ಯ ಇರೋ ಥರ ಅನಿಸ್ತಾ ಇದೆ ನಮಗೆ. ಫುಲ್ ಆಫ್ ಗ್ರೀನ್ಸ್, ಟ್ರೀಸ್ ಎಲ್ಲ ಇದೆ. ಸೊ ಬನ್ನಿ ಇವತ್ತಿನ ದಿನ ಡೇ 1 ಆಫ್ ಕ್ಲಾಸ್ ಹೆಂಗೆ ಹೋಗುತ್ತೆ ನೋಡೋಣ. ಅಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತೀನಿ, ಗೊತ್ತಿಲ್ಲ ಅಲ್ಲಿ ಅಲವ್ ಮಾಡ್ತಾರೋ ಇಲ್ವೋ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಗೈಸ್ ನೋಡಿ ನಮ್ಮ ಗಾರ್ಡನ್ ಏನು ಸಕ್ಕದಾಗಿದೆ. ಫುಲ್ಲು ಗಾರ್ಡನ್, ಫುಲ್ ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ. ಇವು ಮ್ಯಾಂಗೋ ಟ್ರೀ, ಗ್ವಾವಾ ಟ್ರೀ, ಎಲ್ಲ ಟ್ರೀನೂ ಇಲ್ಲಿದೆ. ಆ್ಯಂಡ್ ಸಕ್ಕದಾಗಿದೆ. ನಮಗಂತೂ ಫುಲ್ಲು ಎಂಜಾಯ್ ಮಾಡ್ತಾ ಇದ್ದೀವಿ ನಾವು. ನನ್ನ ಫ್ರೆಂಡ್ ವೀಡಿಯೋ ಮಾಡ್ತಾ ಇದ್ದಾಳೆ, ಅವಳು ವೀಡಿಯೋಲಿ ಬರೋಕ್ಕೆ ಸ್ವಲ್ಪ ಶೈ. ಸೊ ಅವಳು ಅಷ್ಟೊಂದು ವೀಡಿಯೋಲಿ ಬರಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಳು ನನ್ನ ಫ್ರೆಂಡ್, ನನ್ನ ಜೊತೆ ಇರ್ತಾಳೆ. ನನ್ನ ಜೊತೆ ಆಗ್ಲಿಂದಾನೇ ಇವಳಿದ್ದಾಳೆ. ನಾವಿಬ್ಬರು 10th ಸ್ಟ್ಯಾಂಡರ್ಡಿಂದ ಫ್ರೆಂಡ್ಸು. ಎಷ್ಟು ವರ್ಷ ಆಗಿರ್ಬೋದು ನಮ್ಮ ಫ್ರೆಂಡ್ಶಿಪ್ಪು? ಮೋರ್ ದೆನ್ 10 years ಆಗಿದೆ. ಮೈಸೂರಲ್ಲೂ ನಾವು ಒಟ್ಟಿಗೆ ಮಾಡಿದ್ದು ಬೇಕಿಂಗ್ ಕೋರ್ಸ್, ಇಲ್ಲೂ ನಾವು ಒಟ್ಟಿಗೆ ಮಾಡ್ತೇವೆ. ಹೌ ಎಕ್ಸೈಟೆಡ್ ಆರ್ ಯು? ಸೊ ನಾವು ಇವಾಗ ಏನು ಮಾಡ್ತಾ ಇದೀವಿ ಅಂದರೆ ಮ್ಯಾಗಿ. ಇಲ್ಲಿ ಕಾಫಿಗೆ ಇಟ್ಟಿದ್ದೀವಿ. ಹಿಡ್ಕೊಂಡು ಹಾಕ್ತೀನಿ, ಒಂದು ಪಡಾರ್ ಅನ್ನಕ್ಕೆ ನೋಡು ಎಣ್ಣೆ. ನಾವು ಅವಾಗಲಿಂದ ವೀಡಿಯೋ ನಾವು ವೆಜಿಟೇಬಲ್ ಮ್ಯಾಗಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಗೈಸ್, ನನ್ನ ಫ್ರೆಂಡು ಸಕಲೇಶ್ಪುರದಲ್ಲಿ ವಿದೇರಾ ಹೋಮ್ ಸ್ಟೇ ಅಂತ ಇದೆ. ನೀವೇನಾದರೂ ಸಕಲೇಶ್ಪುರ ಕಡೆ ಹೋದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಸಕ್ಕದಾಗಿದೆ. ಆ್ಯಂಡ್ ಅದು ಅವಳದೇ ಅದು, ಅವಳದು ಅವಳ ಮಮ್ಮಿದು ಅವ್ರದ್ದೇ ಅದು. ಸೊ ಫುಲ್ಲು ಅವರು ಗಾರ್ಡನ್ ಒಳಗೆ ಮಾಡಿರೋದು, ಲೈಕ್ ಫಾರೆಸ್ಟ್ ಒಳಗೆ ಮಾಡಿರೋದು. ಸಕ್ಕದಾಗಿದೆ, ನೀವು ಹೋಗಿ ವಿಸಿಟ್ ಮಾಡ್ಬೋದು. ಆ್ಯಂಡ್ ಪೆಟ್ಸ್ ಅಲೌಡ್ ಇದೆಯಾ? ಪೆಟ್ಸ್ ಅಲೌಡ್ ಇದೆ. ಆ್ಯಂಡ್ ಆಲ್ರೆಡಿ ಅಲ್ಲಿ 8 dogs ಇದೆ. ಸೊ ಶಿ ಈಸ್ ಆಲ್ಸೋ ಪೆಟ್ ಲವರ್. ನಮ್ಮ ವೆಜ್ ಮ್ಯಾಗಿ ರೆಡಿ ಆಗ್ತಾ ಇದೆ. ಇವಾಗ ಟೈಮ್ ಎಷ್ಟು ಪೂರ್ಣ? 8:30. 9 o'clock ಆಟೋ ಬರುತ್ತೆ. 9:30 ಕ್ಲಾಸ್. ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಇದೆ, ಇವಾಗ ತಿನ್ಕೊಂಡು ಹೊರಡೋದಷ್ಟೆ. ಗೈಸ್ ಹೋಗ್ತಾ ಇದ್ದೀವಿ. ಆಟೋ ಅಂಕಲ್ ಇಲ್ಲಿ ಬಂದಿದ್ದಾರೆ. ಓ ವಾ, ಬಾಯ್ ಆಂಟಿ. ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಇವ್ರದ್ದು ಪ್ರಾಪರ್ಟಿ. ನಮ್ಮ ಆಟೋ ಅಂಕಲ್. ಸೆಕೆಂಡ್ ಡೇ 10 seconds. ನಾವೀಗ ಕ್ಲಾಸ್ ಮುಗಿಸ್ಕೊಂಬಂದ್ವಿ. ಇವತ್ತು ಫುಲ್ ಆಫ್ ಕಪ್ ಕೇಕ್ಸ್, ರಸ್ಮಲೈ, ಲೆಮನ್ ಮತ್ತು ಓರಿಯೋ ಕಪ್ ಕೇಕ್ ಮತ್ತು ಫ್ಯಾಂಟಾ ಕಪ್ ಕೇಕ್. ಇದ್ದು ನಾನು ಫಸ್ಟ್ ಟೈಮ್ ಕೇಳಿದ್ದು, ಬಟ್ ಸಕ್ಕದಾಗಿತ್ತು. ಆ್ಯಂಡ್ ನಾವು ಇವಾಗ ಟೇಸ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ಕುಕ್ಕಿಂಗ್ ಮಾಡಬೇಕು. ಎಲ್ಲ ಐಟಮ್ಸ್ ತಂದಿದ್ದೀವಿ. ಸೊ ಟೊಮೆಟೊ ಬಾತ್ ಮಾಡಬೇಕು ಬೇಗ. ಅದಾದಮೇಲೆ ನಂದು 1 hour ಮಲ್ಕೊಂಡು ಮತ್ತೆ ಲಾಗಿನ್ ಇದೆ. ಮತ್ತೆ ಮಿಡ್ನೈಟ್ 1:30 ತನಕ ನನ್ನ ಕೆಲಸ ಮಾಡಬೇಕು. ಸೊ ಇವತ್ತಿನ ಶೆಡ್ಯೂಲ್ ಹಿಂಗಿದೆ, ಫುಲ್ ಸುಸ್ತಾಗೋಗುತ್ತೆ. ಸೊ ಟೊಮೆಟೊ ಬಾತಿಗೆಲ್ಲ ರೆಡಿ ಆಯಿತು. ಇವಾಗ ಟೊಮೆಟೊ ಬಾತ್ ಮಾಡೋದಷ್ಟೇ ಬಾಕಿ. ಎಲ್ಲ ಅಂಗಡಿಯಿಂದ ತಂದಿದ್ದೀವಿ, ಪಲಾವ್ ಸಾಮಾನು ಎಲ್ಲ. ಇದು ಬ್ಯಾಂಗ್ಳೂರ್ ಆದರೆ 10 rupees ಬ್ರೋ. ಇಲ್ಲಿ ನೋಡಿ 15 rupees. ಒಂದೊಂದು ಕಾಸ್ಟ್ಲಿ ಇರುತ್ತೆ, ಒಂದೊಂದು ಚೀಪ್ ಇದೆ. ಬಾಟ್ಲ್ ಬೇಕಲ್ಲ, ನಾಳೆಯಿಂದ ಬೇಡ, ಅಲ್ಲೇ ಇರುತ್ತೆ ಬಿಡು. ನಾವೇನು
ಇಲ್ಲಿ ಇದನ್ನ ಅಡುಗೆ ತೋರಿಸೋಣ ಅಂದರೆ ಇದು ಹೆಂಗೆ ಅಂತ ನನಗೂ. ಮೊಸರು ಬಜ್ಜಿಗೆ ರೆಡಿ ಆಗಿದೆ. ಈಗ ಆಯಿಲ್ ಕಾದಿದೆ. ಪಲಾವ್ ಸಾಮಾನೆಲ್ಲ ಹಾಕೋಣ. ಒಳ್ಳೆ ಚಕ್ಕೆ, ಸ್ಟಾರ್, ಏಲಕ್ಕಿ ಇಲ್ಲ ಇದರೊಳಗಡೆ. ಮೆಣಸು, ಅಕ್ಕಿನ ಸೋಕ್ ಮಾಡಿದ್ದೀವಿ. ಆನಿಯನ್ ಮತ್ತು ಇದೇನು ಫುಲ್ಲು ಪಕ್ಕಾ ರೆಸಿಪಿ ಅಲ್ಲ, ಬಟ್ ನಮ್ಗೆ ಏನೇನು ಸಿಗ್ತಾ ಇದೆಯೋ ಅದರಲ್ಲಿ ಪಟ್ ಅಂತ ಮಾಡೋದು. ಸೋಂಪು, ಗಸಗಸೆ, ತುಂಬ ಹೊಟ್ಟೆ ಹಸಿತಾ ಇದೆ ಆಲ್ರೆಡಿ. ಬೆಳಿಗ್ಗೆ ನಾವು ಮ್ಯಾಗಿ ತಿನ್ಕೊಂಡು ಹೋಗಿರೋದು. ಮತ್ತು ಕಾಫಿ ಸ್ವಲ್ಪ ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ಯಾವುದೋ ಬ್ರ್ಯಾಂಡ್ ಚೆನ್ನಾಗಿದೆ ಸ್ಮೆಲ್. ಟೊಮೆಟೊ ಬಾತ್ ಆಲ್ಮೋಸ್ಟ್ ರೆಡಿ. ನೀರು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚೋದಷ್ಟೆ. ಕುಕ್ಕರ್ ಆರಿದೆ. ಯಮ್ಮಿ ಯಮ್ಮಿ ಯಮ್ಮಿ. ಬಾ ಕೈ ಕಳ್ಕೊ. ಇಬ್ರು ಒಟ್ಟಿಗೆ ತಿನ್ನೋಣ. ನಾವಿಬ್ರು ಕಡಿಮೆ ತಿನ್ನೋದು. ಇಬ್ರು ಇಷ್ಟೇ ಕೋಳಿ ಥರ ತಿಂತೀವಿ. ಅರ್ಧ ಪಾವ್ ಅಕ್ಕಿ ಹಾಕಿ ಮಾಡಿದ್ದೀವಿ. ನೈಟು ಇದನ್ನು ತಿಂತೀವಿ. ನಾನು ಮೊಸರು ಬಜ್ಜಿಗೆ ಸಾಲ್ಟ್ ಹಾಕಿಲ್ಲ, ಯಾಕಂದರೆ ಇದಕ್ಕೆ ಸಾಲ್ಟ್ ಜಾಸ್ತಿ ಆಗುತ್ತೆ. ಪುಣ್ಯ ಕಮ್ ಹ್ಯಾವ್ ಇಟ್. ಅನಿಸ್ತಾ ಇಲ್ಲ ಗೈಸ್, ಗೊತ್ತಾಗ್ತಾ ಇಲ್ಲ ಕ್ಯಾಮ್ರಾ ಯಾವ ಕಡೆ. ಫಸ್ಟ್ ನಾವು ತಿನ್ಬೇಕಷ್ಟೆ. ಟೊಮೆಟೊ ಬಾತ್, ಮೊಸರು ಬಜ್ಜಿ, ಸೌತೆಕಾಯಿ. ಏನು ಪುಡಿ ಇಲ್ಲದೆ ನಾವು ಇಷ್ಟು ಮಾಡಿದೀವಲ್ಲ. ಚೆನ್ನಾಗಿದೆ. ಈಗ ಅಕ್ಕಿ ಪರವಾಗಿಲ್ಲ, ನೆನೆಸಿ ಹಾಕಿರೋದು. 15 ಮಿನಿಟ್ಸ್ ನೆನೆಸಿದೀವಲ್ಲ. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ನಾವು ಟೊಮೆಟೊ ಬಾತ್ ತಿಂದ್ಕೊಂಡು ಫುಲ್ಲು ಸುಸ್ತಾಗಿತ್ತು, ಮಲ್ಕೊಬಿಟ್ಟಿದ್ವಿ. ಈಗ ಟೈಮ್ ಬಂದು 4:30 ನನ್ನ ಲಾಗಿನ್ ಟೈಮ್. ಸೊ ಲಾಗಿನ್ ಆಗ್ತಾಯಿದ್ದೀನಿ ಆ್ಯಂಡ್ ಕೆಲಸ ಮಾಡಬೇಕೀಗ. ಕಾಫಿ ಏನಾದರೂ ಕುಡ್ಕೊಂಡು ಕೆಲಸ ಮಾಡಬೇಕು. ಲಿಟಲ್ ಟಯರ್ಡ್ ಬಟ್ ದಟ್ಸ್ ಫೈನ್. ಎವ್ರಿ ಡೇ ಹೆಂಗೆ ಇರಲ್ಲ. ಕಲಿಬೇಕು ಅಂತ ಆಪರ್ಚುನಿಟಿ ಸಿಕ್ಕಿದಾಗ ಕಲ್ತ್ಬಿಡ್ಬೇಕು. ಕೈಂಡ್ ಆಫ್ ಥಿಂಗ್ ನಾನು ಬೇಕಿಂಗ್ ಕಲಿಬೇಕಂತ ಬಂದಿರೋದು ಆ್ಯಂಡ್ ನಾನು ಕಲಿತಾ ಇದ್ದೀನಿ.
ಲಾಸ್ಟ್ ಟೈಮ್ ಕಲಿತಾಗಲೂ ಅಷ್ಟೇ, ನಾನು ನನ್ನ ಫಸ್ಟ್ ಕಂಪನಿಯಲ್ಲಿದ್ದೆ ಕಾಗ್ನಿಸೆಂಟ್. ಆಗಲೂ ಅಷ್ಟೇ ಕೆಲಸ ಮಾಡ್ಕೊಂಡು ನಾನು ಕೇಕ್ ಕಲಿಯೋಕ್ಕೆ ಹೋಗ್ತಿದ್ದೆ. ಆ್ಯಂಡ್ ಯಾರೋ ವಿಚ್ ಯೂನಿವರ್ಸಿಟಿ ಡಿಡ್ ಯು ಲರ್ನ್ ಅಂತ ಹಾಕಿದ್ದೆ. ನಾನು ಯೂನಿವರ್ಸಿಟಿಯಲ್ಲೆಲ್ಲ ಏನೂ ಕಲಿತಿಲ್ಲ. ಜಸ್ಟ್ ಈಗ ಇಲ್ಲಿ ಕಲಿತಾ ಇರೋ ಶೆಫ್ ಬಂದು ಮಲೇಷ್ಯಾಯಿಂದ ಇದ್ದಾರೆ. ಸೊ ಅವ್ರ ಹತ್ರ ಕಲಿತಿದ್ದೀವಿ. ಒಂದು ನಿಮಿಷ. ಸೊ ಇಲ್ಲಿ ಕಲಿತಾ ಇರೋ ಶೆಫ್ ಬಂದು ಮಲೇಷ್ಯಾಯಿಂದ, ಆ್ಯಂಡ್ ಶಿ ಹ್ಯಾಸ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ಅವರು ಬಂದು ಕುಕ್ಕಿಂಗ್ ಕೂಡ ಹೇಳ್ಕೊಡ್ತಾರಂತೆ. ನಂಗೆ ಅದು ಕೂಡ ಕಲಿಯೋಕ್ಕೆ ಇಷ್ಟ. ಬಟ್ ನನ್ನ ಹತ್ರ ಈಗ ಟೈಮ್ ಇಲ್ಲ ಅಷ್ಟು. ನಾನು ಇಲ್ಲೇ ಮತ್ತೆ 15 days ಇರೋ ಅಷ್ಟು ಇಲ್ಲ. ಸೊ ನೋಡೋಣ, ಒಂದೊಂದೇ ಕಲಿಯೋಣ. ಅದು ಬಿಟ್ಟರೆ ನಾನು ಫಸ್ಟ್ ಟೈಮ್ ಕಲ್ತಿದ್ದು ಮೈಸೂರು ದ ಬೇಕರ್ ಸ್ಟುಡಿಯೋ ಅಂತ. ಅವರು ಕೇಕ್ಸ್ಗಿನ್ನ ಡೆಸರ್ಟ್ಸ್ ಅದು ಇದು ಜಾಸ್ತಿ ಇನ್ಕ್ಲೂಡ್ ಮಾಡಿದರು. ಬಟ್ ನಮಗೆ ಮೇಯ್ನ್ ಎಕ್ಸಾಟಿಕ್ ಟ್ರೈಪಾಡ್ ತುಂಬ ಎಕ್ಸಾಟಿಕ್ ಕೇಕ್ಸ್ ಬೇಕಿತ್ತು. 2 tier ಕೇಕ್ಸ್, ಬರ್ಡೇ ಕೇಕ್ಸ್, ಇದೆಲ್ಲ ನಂಗೆ ಕಲಿಯೋಕ್ಕೆ ಇಷ್ಟ ಇತ್ತು. ಸೊ ಅದಕ್ಕೆ ನಾನು ಕಲಿತಾ ಇದ್ದೀನಿ. ಆ್ಯಂಡ್ ಇದು ಕಲಿತಾದ್ಮೇಲೆ ಒಂದು ಪ್ಲ್ಯಾನ್ ಇದೆ ನಮ್ಮ ಮೈಂಡಲ್ಲಿ. ಸೊ ಅದು ಎಕ್ಸಿಕ್ಯೂಟ್ ಆದಾಗ ನಾನು ನಿಮ್ಮ ಹತ್ರ ಹೇಳ್ತೀನಿ. ಸುಮ್ಮನೆ ಕೆಲಸ ಆಗೋಕ್ಕೆ ಮುಂಚೆ ಹೇಳಬಾರ್ದು, ಅದು ಒಂದೊಂದ್ಸರಿ ಕೆಲಸ ಆಗೋಲ್ಲ. ಸೊ ಕೆಲಸ ಎಲ್ಲ ಆದಮೇಲೆ ಪ್ರಿಪ್ರೇಷನ್ಸ್ ಎಲ್ಲ ಆಗ್ತಾ ಇರ್ಬೇಕಾದ್ರೆ ನಾನು ನಿಮ್ಮ ಹತ್ರ ನ್ಯೂಸ್ ಶೇರ್ ಮಾಡ್ತೀನಿ. ಒಟ್ಟಿನಲ್ಲಿ ಕಲ್ತು ಸುಮ್ಮನೆ ಇರೋಕ್ಕೆ ಮಾಡ್ತಾಯಿಲ್ಲ. ಐ ವಾಂಟ್ ಟು ಡೂ ಸಮಥಿಂಗ್. ನಾನು ಮೊದಲೇ ಹೇಳ್ದಂಗೆ ನಂದು ಅಂತ ಒಂದು ಫ್ಯಾಷನ್ ಬ್ರ್ಯಾಂಡ್, ಒಂದು ಫುಡ್ ಬ್ರ್ಯಾಂಡ್ ನಾನು ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ನಂಗೆ ಹೇಳ್ಕೊಡೋಕ್ಕೆ ಕೂಡ ತುಂಬ ಇಷ್ಟ. ನೋಡೋಣ, ಆ ಥರ ಆಪರ್ಚುನಿಟಿ ಸಿಕ್ಕರೆ ನಾನು ಖಂಡಿತ ಹೇಳ್ಕೊಡ್ತೀನಿ ಬೇರೆಯವ್ರಿಗೆ. ಬಿಕಾಸ್ ಎಲ್ಲರೂ ಮಾತಾಡೋಕ್ಕಾಗಲ್ಲ, ಎಲ್ಲರೂ ಹೇಳ್ಕೊಡೋಕ್ಕಾಗಲ್ಲ. ಸೊ ಆ ಸ್ಕಿಲ್ ನಮ್ಮ ಹತ್ರ ಇರಬೇಕಾದ್ರೆ ನಾವು ಯೂಟಿಲೈಸ್ ಮಾಡ್ಕೋಬೇಕು. ಇಷ್ಟೇ ಇವತ್ತೇನು ಬ್ಲಾಗಿಂಗೆ ಹೋಗುತ್ತೆ. ಇವಾಗ ಕಾಫಿ ಕುಡಿಯೋದು, ಮತ್ತೆ ರಾತ್ರಿ ಊಟ ಮಾಡೋದು, ಆಮೇಲೆ ಮಲ್ಕೊಳ್ಳೋದು. ಕೆಲಸ ಮಾಡ್ತಾ ಇರಬೇಕು, ಕೆಲಸ ಮಾಡ್ಕೊಂಡು ಮಲ್ಕೋಬೇಕು. ಅಗೇನ್ ಐ ಹ್ಯಾವ್ ಟು ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್, ಪ್ರಿಪೇರ್ ಬ್ರೇಕ್ಫಾಸ್ಟ್, ಕ್ಲೀನ್ ಮಾಡಬೇಕು. ಸೊ ಇಷ್ಟ ಆಗುತ್ತೆ. ಇವಾಗ ನಾವೇ ಮಾಡಿರೋ ರಸಮಲೈ ಕೇಕ್ನ ನಾನು ನಿಮ್ಮ ಮುಂದೆ ಟೇಸ್ಟ್ ಮಾಡ್ತೀನಿ. ಅದು ಹೇಗಿದೆ ಅಂತ ಹೇಳ್ತೀನಿ. ಒಂದು ನಿಮಿಷ, ಇಲ್ಲೇ ಇದೆ ಗೈಸ್. ಎಷ್ಟು ಕ್ಯೂಟಾಗಿದೆ. ಇದು ರೋಸ್ ಪೆಟಲ್ಸು ಕೇಕ್ ಮೇಲಿರೋದು. ಐ ರಿಯಲಿ ಲವ್. ಯಾಕಂದರೆ ನಾವು ಇದನ್ನ ಕೇಕ್ನ ಪ್ರಿಕ್ ಮಾಡಿ ಅದರೊಳಗಡೆ ರಸಮಲೈ ಮಿಲ್ಕ್ ಹಾಕೋದು ಹೇಳ್ಕೊಟ್ಟಿದ್ದಾರೆ ನಮಗೆ. ಸೊ ಐ ರಿಯಲಿ ವಾಂಟ್ ಟು ಟೇಸ್ಟ್ ದಿಸ್. ಏನು ಸಾಫ್ಟ್ ಇದೆ ಅಂದರೆ ಹಿಂಗೆ ಓಪನ್ ಮಾಡಿದ ತಕ್ಷಣ ಬರುತ್ತೆ. ಯಮ್ಮಿ. ಓ ಮೈ ಗಾಡ್, ಈ ಥರ ನಾನು ರಸಮಲೈ ಕೇಕ್ನ ಫಸ್ಟ್ ಟೈಮ್ ತಿಂತಾ ಇರೋದು. ಸಕ್ಕತ್ತಾಗಿದೆ. ಅಮೇಝಿಂಗ್. ಆ್ಯಂಡ್ ನಾಳೆ ನಮಗೆ ಬ್ರೌನೀಸ್ ಮತ್ತು ಟೀ ಟೈಮ್ ಕೇಕ್ಸ್ ಅಂದರೆ ಈಗ ನೀವು ಇವಾಗ ಸ್ವಲ್ಪ ಫ್ಯಾಮಿಲೀಸಲ್ಲೆಲ್ಲ ಜೊತೆಗೆ ಕೇಕ್ಸ್ ತಿಂತಾರೆ. ಸೊ ಆ ಥರ ಕೇಕ್ಸ್ ಹೇಳ್ಕೊಡ್ತಾರೆ. ಸೊ ನಾಳೆ ಅದಿರುತ್ತೆ. ಸೊ ನೋಡೋಣ ನಾಳೆ ಹೇಗೆ ಹೋಗುತ್ತೆ ಅಂತ. ಗೈಸ್, ನಾವು ಕಾಫಿಗೆ ಇಟ್ಟಿದ್ದೀವಿ. ನೆಸ್ಕೆಫೆ ಕುಡ್ದಿಲ್ಲ ಅಂದರೆ ಕುಡ್ದಂಗೆ ಅನ್ಸಲ್ಲ. ಕಾಫಿ ಕುಡ್ಕೊಂಡು ಕೆಲಸ ಮಾಡೋಕ್ಕೆ